ದ ಚಾನಲ್. ಎಸ್, ಅಭಿಮಾನದ ಹೊಳೆಯಲ್ಲಿ ಮಿಂದೆದ್ದ ಫಿನಾಲೆ ಕಂಟೆಸ್ಟೆಂಟ್. ಎಸ್, ನಿಮ್ಗೆಲ್ಲ ಗೊತ್ತಿರೋಂಗೆ ಫ್ಯಾನ್ಸ್ ಗಳೆಲ್ಲ ಏನು ಬಿಗ್ ಬಾಸ್ ಮನೆಗೆ ಲಗ್ಗೆ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ, ಆ ಪ್ರೋಮೋ ಬಗ್ಗೆ ರಿವ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಪ್ರೋಮೋದಲ್ಲಿರೋ ತರ ತ್ರಿವಿಕ್ರಮ್, ಹನುಮಂತು ಹಾಗೆ ನಮ್ಮ ಮೋಕ್ಷಿ ಫ್ಯಾನ್ಸ್ ಎಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಆ ಪ್ರೋಮೋನ ಬಿಟ್ಟಿದ್ದಾರೆ. ಅಂಡ್ ಭವ್ಯ ಗೌಡ ಹಾಗೆ ರಜತ್ ಮತ್ತೆ ಮಂಜಣ್ಣ ಫ್ಯಾನ್ಸ್ ಯಾರಿದ್ದೀರಾ, ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ಅವ್ರದ್ದು ಬಿಡ್ತಾರೆ. ಸೊ ಅವರು ಫ್ಯಾನ್ಸು ಬಂದೇ ಬರ್ತಾರೆ, ಆಯ್ತಾ? ಸೊ ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ, ಆಯ್ತಾ? ಇವಾಗ ಬಂದಿರೋದು ತ್ರಿವಿಕ್ರಮ್ ಫ್ಯಾನ್ಸು, ಮೋಕ್ಷಿ ಫ್ಯಾನ್ಸು ಹಾಗೆ ಹನುಮಂತಣ್ಣನ ಫ್ಯಾನ್ಸು. ಗೈಸ್, ಹೆಂಗನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವೇನಾದ್ರು ಅಲ್ಲಿ ಹೋಗಿದ್ರೆ ಅಥವಾ ಇಲ್ಲೇ ಇದ್ರೂ ಕೂಡ ನೀವು ಯಾರ್ ಫ್ಯಾನ್ಸ್ ಅಂದ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ, ನೋಡೋಣ ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇದಾರೆ ಅಂತ. ನಿಮ್ಗೆಲ್ಲ ಗೊತ್ತಿರುವಂಗೆ ಇದು ಫಿನಾಲೆ ವೀಕ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ಗಳು, ಅವ್ರಿಗೆ ಏನು ಕಂಟೆಸ್ಟೆಂಟ್ಗಳಿಗೆ ಒಂದಷ್ಟು ಮೆಮೊರಿ ಕ್ರಿಯೇಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ರು ಬಿಗ್ ಬಾಸ್ ಅವರು. ಈ ಸಲ ಅಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡ್ತಿಲ್ಲ, ಬಟ್ ಪರವಾಗಿಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಏನು ಫೋಟೋ ಫ್ರೇಮ್ ವಾಲ್ ಪ್ರತಿ ಸಲ ಮಾಡ್ತಿರಲ್ಲ, ಅದ್ ನೋಡಕ್ಕೆ ಒಂಥರ ಖುಷಿ ಆಗ್ತಿತ್ತು. ಫುಲ್ ಎಲ್ಲಾ ಮೆಮೊರೀಸು ಫೋಟೋಗಳನ್ನ ಒಂದೇ ವಾಲಲ್ಲಿ ಹಾಕ್ತಿದ್ರು. ಸೊ ಅಲ್ಲಿ ಹೆಂಗಂದ್ರೆ ಫುಲ್ ಇಡೀ ಬಿಗ್ ಬಾಸ್ ಜರ್ನಿ ಆ ಮೆಮೊರಿನೇ ಬಂದ್ಬಿಡ್ತಿತ್ತು, ಅಷ್ಟು ಚೆನ್ನಾಗಿ ಆಗ್ತಿದ್ರು. ಅಂಡ್ ಕಂಟೆಸ್ಟೆಂಟ್ಗಳ ಬಗ್ಗೆ ಬಿಗ್ ಬಾಸ್ ಅವರು ಒಂದು ಕ್ರಿಯೇಟಿವ್ ಟೀಮ್ ಏನಿರುತ್ತೆ ಅವ್ರ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಬರೆದು ಅದನ್ನ ಬಿಗ್ ಬಾಸ್ ವಾಯ್ಸ್ ಮೂಲಕ ಹೇಳ್ತಿದ್ರು, ಸಕ್ಕತ್ತಾಗಿರ್ತಿತ್ತು. ನಿಮ್ಗೆ ಲಾಸ್ಟ್ ಟೈಮ್ ನೋಡ್ಬೋದು, ಸಂಗೀತಾಗೆ ಬಿಗ್ ಬಾಸ್ ಅವ್ರು ಹೇಳಿದಂಥದ್ದು ಒಂಥರ ಸಕ್ಕತ್ತಾಗಿತ್ತು. ಪದಗಳ ಜೋಡಣೆನೆ ಒಂಥರ ಇವಾಗ್ಲೂ ನೆನ್ಸ್ಕೊಂಡ್ರೆ ವಾವ್ ಅಂತ ಅನ್ಸುತ್ತೆ. ಸೊ ಆ ತರ ಚೆನ್ನಾಗಿ ಬರ್ದಿದ್ರು. ಅದಾದ್ಮೇಲೆ ಸಂಗೀತ ಮತ್ತೆ ಏನು ಕಾರ್ತಿಕ್ ಲೆಟರ್ ಬರ್ದಿದ್ದು, ಯಾಕೆಂದ್ರೆ ಅವ್ರಿಬ್ರು ಕಿತ್ತಾಡ್ತಿದ್ರಲ್ವಾ. ಸೊ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ವಿನಯ್ ಆಗಿರ್ಬೋದು, ಸೊ ಅದೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಈ ಸಲ ಅದನ್ನ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ. ಅಂದ್ರೆ ಫೋಟೋ ಫ್ರೇಮ್ ವಾಲ್ ಆ ತರ ಹಾಕಿಲ್ಲ, LED ನಲ್ಲಿ ಅವರ ಜರ್ನಿ ಏನಿತ್ತು ಅದನ್ನ ಡಿಸ್ಪ್ಲೇ ಮಾಡ್ತಿದ್ದಾರೆ. ಮೇ ಬಿ ಅದೇನೆ ಏನೇನು ವಿಡಿಯೋಸ್ ಹಾಕ್ತಾವ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಿರೋದು ಫೋಟೋಸ್ ಕಾಣಿಸ್ತಿದೆ. ಸೊ ಫೋಟೋಸ್ನ LED ಡಿಸ್ಪ್ಲೇ ಮಾಡ್ತಿರೋದು. ಬಟ್ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಅದು ಲಾಸ್ಟ್ ಇಯರ್ ಮಾಡಿರಲ್ಲ, ಆ ಫೋಟೋ ಫ್ರೇಮ್ ವಾಲ್ನೇ ಕ್ರಿಯೇಟ್ ಮಾಡಿ ಒಂಥರ ಎಲ್ಲ ಫೋಟೋಗಳಲ್ಲಿ ಇರ್ತಿತ್ತು. ಅದ್ರ ಬಗ್ಗೆ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಪ್ರತಿ ಒಂದು ಫೋಟೋ ಬಗ್ಗೆ ಮೆಮೊರಿನ ಏನೇನು ಅಂತ ಶೇರ್ ಮಾಡ್ಕೊಳ್ತಿದ್ರು. ಆಮೇಲೆ ಈಗ 6 ಜನ ಕಂಟೆಸ್ಟೆಂಟ್ ಇದ್ದಾರೆ ಅಲ್ವಾ, ಸೊ 6 ಜನ ಇದ್ರೆ ಒಬ್ಬ ವ್ಯಕ್ತಿ ಬಗ್ಗೆ 5 ಜನನು ಹೋಗ್ಬಿಟ್ಟು ಅವ್ರ ಬಗ್ಗೆ ಏನನ್ಸುತ್ತೆ, ಸೊ ಈ ತರ ಎಲ್ಲ ಶೇರ್ ಮಾಡ್ತಿದ್ರು. ಅದೊಂಥರ ಸಕ್ಕತ್ತಾಗಿರ್ತಿತ್ತು ಅಂತಾನೆ ಹೇಳ್ಬೋದು. ಬಟ್ ಈ ಸಲ ಅದೇ ತರ ಮಾಡಿಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ಫೋಟೋನು ಕೂಡ ವಾಲಲ್ಲಿ ಹಾಕಿಲ್ಲ, ಫೋಟೋ ಫ್ರೇಮ್ ಮಾಡೋ ಥರ ಮಾಡಿಲ್ಲ, LED ನಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ. ಅದಾದ್ಮೇಲೆ ಇಲ್ಲಿ ಅವರ ಅಭಿಮಾನಿಗಳನ್ನ ಮನೆ ಕರೆಸಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಏನು ಯಾವ ಸೀಸನ್ ಅಲ್ಲೂ ಈ ತರ ಕರೆಸ್ತಿರ್ಲಿಲ್ಲ. ರಾಜಕೀಯ ಟಾಸ್ಕ್ ಅಲ್ಲೂ ಕೂಡ ಒಂದಷ್ಟು ಫ್ಯಾನ್ಸ್ಗಳನ್ನ ಕರೆಸಿದ್ರು ಮನೆ ಒಳಗಡೆಗೆ ಓಟ್ ಹಾಕಕ್ಕೋಸ್ಕರ ಅಂತ ಹೇಳಿ. ಸೊ ಇವಾಗ ಸಪ್ರೇಟ್ ಆಗಿ ಎಲ್ಲ ಒಂದು 6 ಜನ ಕಂಟೆಸ್ಟೆಂಟ್ಗಳನ್ನ ಫ್ಯಾನ್ಸ್ನ ಕರೆಸ್ತಿದ್ದಾರೆ. ಸದ್ಯಕ್ಕೆ ಈ ಪ್ರೋಮೋದಲ್ಲಿ 3 ಜನ ಕಂಟೆಸ್ಟೆಂಟ್ಗಳ ಫ್ಯಾನ್ಸ್ನ ಕರ್ಸಿದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಲಾಸ್ಟ್ ಇಯರ್ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸ್ತು. ಆಮೇಲೆ ನೆನ್ನೆನೂ ಅಷ್ಟೇನೆ ಆ ಒಂದು ಪತ್ರ ಓದುವಾಗ ಆ ಡಿನ್ನರ್ ಅರೇಂಜ್ ಮಾಡಬಾರ್ದಿತ್ತು, ಡಿನ್ನರ್ನೇ ಸಪ್ರೇಟು ಪತ್ರನ. ಏಕೆಂದ್ರೆ ಎಲ್ಲರಿಗೂ ತಿನ್ನೋದ್ರ ಮೇಲೆ ಗಮನ ಇರುತ್ತೆ ಅಲ್ವಾ. ಸೊ ಆ ಒಂದು ಪತ್ರನ ಅಷ್ಟು ನೀಟಾಗಿ ಕೇಳಿಸ್ಕೊಳ್ಳಲ್ಲ, ಯಾರ್ಯಾರು ಬಂದಿರುತ್ತೆ ಅವ್ರ ಮಾತ್ರ ಕೇಳಿಸ್ಕೊತಿರ್ತಾರೆ. ಎಲ್ಲೋ ಬಿಗ್ ಬಾಸ್ ಅವ್ರು ಅದನ್ನ ಚೇಂಜ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ರೆ ಇವತ್ತಂತೂ ಚೆನ್ನಾಗಿದೆ, ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೇ ಬಿ ಒಂದೇ ತರ ಪ್ಯಾಟ್ರನ್ ಆಗ್ಬಿಡುತ್ತೆ ಎವ್ರಿ ಸೀಸನ್ ಅಂತ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರೋದು. ಬಟ್ ಫ್ಯಾನ್ಸ್ಗಳು ಮಾತ್ರ ಎಲ್ಲರಿಗೂ ಖುಷಿ ಆಗಿರುತ್ತೆ. ನಾವು ಏನು ವಿಡಿಯೋದಲ್ಲಿ ಬರ್ತೀವಿ, ಅಲ್ಲಿ ಈಗ ಎಷ್ಟೋ ಜನ ವಿಡಿಯೋದಲ್ಲಿ ಅವ್ರದ್ದೇನಾರ ಫೋಟೋ ಕಾಣಿಸಿದ್ರೆ ಪ್ರೋಮೋ ಗೀಮೋದಲ್ಲೇ ತೆಗ್ದು ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಸ್ಟೋರಿ ಸ್ಟೇಟಸ್ಗೆಲ್ಲ ಶೇರ್ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಒಂದು ಖುಷಿ ಅಲ್ವಾ, ನಾವು ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಳ್ತೀವಿ ಅಂಡ್ ಅವರ ಏನು ಇಷ್ಟವಾದ ಕಂಟೆಸ್ಟೆಂಟ್ಗಳನ್ನ ಮೀಟ್ ಮಾಡ್ತೀವಿ ಅಂತ ಎಲ್ಲರಿಗೂ ಒಂದೊಂಥರ ಫ್ಯಾನ್ ಕ್ರೇಜ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಹನುಮಂತಣ್ಣ, ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ ಫ್ಯಾನ್ಸು ಎಲ್ಲರೂ ಬಂದಿದ್ದಾರೆ. ಅಂಡ್ ಎಲ್ಲರಿಗೂ ಬೋರ್ಡ್ಗಳು ಕೊಟ್ಟಿದ್ದಾರೆ.
ಐ ಥಿಂಕ್ ಏನೋ ಬಿಗ್ ಬಾಸ್ ಅವರೇ ಕೊಟ್ಟಿದಾರ ಅಥವಾ ಫ್ಯಾನ್ಸೇ ರೆಡಿ ಮಾಡ್ಕೊ ಬಂದಿದಾರ ಗೊತ್ತಿಲ್ಲ. ಯಾಕೆ ಅಂದ್ರೆ ಅಲ್ಲಿ ನೋಡಿದ್ರೆ ಆ ಫೋಟೋ ಫ್ರೇಮ್ ಹಾಕಿರೋದು ಮೇ ಬಿ ಬಿಗ್ ಬಾಸ್ ಅವರೇ ಕೊಟ್ಟಿರ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಬಿಗ್ ಬಾಸ್ ಸ್ಟಾರ್ಟಿಂಗ್ ಫೋಟೋ ತಗೊಂಡಿರ್ತಾರಲ್ಲ ಕಂಟೆಸ್ಟೆಂಟ್ಗಳು, ಸೊ ಆ ಫೋಟೋನೇ ಹಾಕಿದ್ದಾರೆ. ಅಭಿಮಾನಿಗಳು ಅವ್ರಾಗವ್ರೆ ಮಾಡ್ಕೊ ಬಂದಿದ್ರೆ ಮೇ ಬಿ ಡಿಫ್ರೆಂಟ್ ಫೋಟೋಸ್ ಇನ್ನೂ ಚೆನ್ನಾಗಿರೋ ಫೋಟೋಸ್ ಹಾಕ್ತಿದ್ರೇನೋ. ಐ ಥಿಂಕ್ ಅರ್ಧ ಬಿಗ್ ಬಾಸ್ ಅವ್ರು ಕೊಟ್ಟಿರ್ಬೋದು, ಇನ್ನರ್ಧ ಈಗ ಫಾರ್ ಎಕ್ಸಾಂಪಲು ಏನು ಲವ್ ಯು ಮೋಕ್ಷಿತಾ, ಲವ್ ಯು ವಿಕ್ಕಿ, ಹನುಮಂತು ಅಂತೆಲ್ಲ ಹಾಕಿರೋದಾಗಿರ್ಬೋದು, ಕಿಂಗ್ ಅಂಡ್ ಕ್ವೀನ್ ಅಂತ ಹಾಕಿರೋದಾಗಿರ್ಬೋದು, ವೋಟ್ ಫಾರ್ ಮೋಕ್ಷಿತಾ, ಲೈಕ್ ಈ ತರ ಎಲ್ಲ ಹಾಕಿದಾರಲ್ಲ. ಸೊ ಅದನ್ನೆಲ್ಲೋ ಏನೋ ಕಂಟೆಸ್ಟೆಂಟ್ಗಳು ಲೈಕ್ ಫ್ಯಾನ್ಸ್ಗಳು ಮಾಡ್ಕೊಂಡ್ ಬಂದಿದ್ದಾರೇನೋ ಅಂತ ಅನ್ನಿಸ್ತಿದೆ. ಇನ್ನು ನೆಕ್ಸ್ಟ್ ಹನುಮಂತಣ್ಣನ ವಿಚಾರಕ್ಕೆ ಬಂದ್ರೆ, ಹನುಮಂತಣ್ಣನ ಫ್ಯಾನ್ಸ್ಗಳು ಮಾಮೂಲಿ ಫೋಟೋಗಳಿದೆ, ಅದಾದ್ಮೇಲೆ ದೋಸ್ತ ಬಾರೋ ಬಾರೋ ಅನ್ನೋದಿದೆ. ಯಾಕೆಂದ್ರೆ ಹನುಮಂತಣ್ಣ ಯಾವಾಗ್ಲೂ ಆ ಒಂದು ಹನುಮಂತು ಅವ್ರದ್ದು, ಧನರಾಜ್ ಅವ್ರದ್ದು ಒಂದು ದೋಸ್ತ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅಂಡ್ ಚೆನ್ನಾಗೂ ಇತ್ತು ಫ್ರೆಂಡ್ಶಿಪ್. ಆಮೇಲೆ ಹನುಮಂತಣ್ಣ ಕರೀತಿರಲ್ವಾ ದೋಸ್ತ ಅಂತ. ಸೊ ಎಲ್ಲರೂ ಇವಾಗ ಹನುಮಂತಣ್ಣಗೆ ಹೇ ಹುಲಿ ದೋಸ್ತ ಅನ್ನೋ ತರಾನೇ ಕರೀತಿದ್ದಾರೆ. ಸೊ ಅಲ್ಲೂ ಕೂಡ ಬೋರ್ಡ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ದೋಸ್ತ ಬಾರೋ ಅಂತ ಬರ್ದಿದ್ದಾರೆ. ಇನ್ನ ನಮ್ಮ ಹನುಮಂತಣ್ಣ ಅಂತೂ ನಿಮ್ನೆಲ್ಲ ನೋಡಿ ಎದ್ರಿಕೋಬಿಟ್ಟೆ ಅಂತವ್ರೆ. ಎಲ್ಲ ಫ್ಯಾನ್ಸ್ ನೋಡಿ ಖುಷಿ ಪಟ್ರೆ ನಮ್ಮ ಹನುಮಂತಣ್ಣ ಯಾಕೆ ಅಷ್ಟೊಂದ್ ಜನ ಹೋಗಿರಲ್ಲ, ಸೊ ಎದ್ರಿಕೋಬಿಟ್ಟೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ನೀವು ನೋಡ್ಬೋದು ಅಲ್ಲಿ LED ಅವರ ಫ್ಯಾಮಿಲಿ ಫೋಟೋನ ಡಿಸ್ಪ್ಲೇ ಮಾಡಿದ್ದಾರೆ. ಈಗ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಹನುಮಂತಣ್ಣಂದು ಫ್ಯಾಮಿಲಿ ಫೋಟೋ ಏನಿದೆ ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರ ಅಮ್ಮ ಅಪ್ಪ ಬಂದಿರಲ್ಲ ಅದನ್ನ. ನೆಕ್ಸ್ಟ್ ತ್ರಿವಿಕ್ರಮ್ ವಿಚಾರಕ್ಕೆ ಬಂದ್ರೆ, ಎಸ್ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಕೂಡ ಏನ್ ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅಲ್ಲಿ ಎಲ್ಲಾರು ವೋಟ್ ಫಾರ್ ತ್ರಿವಿಕ್ರಮ್, ವಿ ಲವ್ ಯು ತ್ರಿವಿಕ್ರಮ್, ಆಮೇಲೆ ಕಿಂಗ್ ಅಂತೆಲ್ಲ ಬರ್ದಿದ್ದಾರೆ. ಸೊ ಸಖತ್ತಾಗಿದೆ. ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಂದ್ ಮಾತು ಹೇಳ್ತಾರೆ, ನಿಮ್ ಮನೇಲಿ ಹೇಗೆ ನಿಮ್ಮ ಅಣ್ಣ ತಮ್ಮ ಇದ್ದು ಏನು ಅಡೆತಡೆಗಳನ್ನ ದಾಟ್ಕೊಂಡು ಮುಂದೆ ಬಂದು ಇಲ್ಲಿ ನಿಂತಿರ್ತಾನೆ ಅಂತ ಅನ್ಕೊಳ್ತಿರೋ, ಸೇಮ್ ಅದೇ ತರ ನನ್ನ ಅನ್ಕೊಳ್ಳಿ ಅಂತ ಅವರು ಏನವ್ರ ಅಭಿಮಾನಿಗಳಿಗೆ ಒಂದು ಸ್ಪೀಚ್ ನ ಕೊಡ್ತಾರೆ. ಸೊ ಇಲ್ಲೂ ತ್ರಿವಿಕ್ರಮ್ದು ಆ ಕಳಪೆಗೆ ಹೋಗಿದ್ದಾಗ ಇರ್ಬೋದು, ಆಮೇಲೆ ಅವ್ರ ಅಮ್ಮ ಬಂದಿದ್ದಿರ್ಬೋದು, ಆ ರಾಜಕೀಯ ಟಾಸ್ಕ್ ಇರ್ಬೋದು, ಸೊ ಎಲ್ಲಾ ಫೋಟೋಗಳು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಚೆನ್ನಾಗಿದೆ ನೋಡೋಣ. ತ್ರಿವಿಕ್ರಮ್ ಫ್ಯಾನ್ಸ್, ಹನುಮಂತಣ್ಣ ಫ್ಯಾನ್ಸ್ ಯಾರಿದ್ದೀರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನೆಕ್ಸ್ಟ್ ಮೋಕ್ಷಿತಾ ಅಂತ ವಿಚಾರಕ್ಕೆ ಬಂದ್ರೆ, ಮೋಕ್ಷಿತಾ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಕ್ರೇಜ್ ಇದೆ ಗುರು. ಯಾಕೆಂದ್ರೆ ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಬರೀ ಅಲ್ಲೋಗಿರೋದಲ್ಲ ಹೊರಗಡೆನೂ ಅಷ್ಟೇ. ಐ ಥಿಂಕ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಫಾಲೋವರ್ಸ್ ಅಂತ ಏನಂತೀವಿ ಅದ್ರಲ್ಲೂ ಕೂಡ ಜಾಸ್ತಿ ಜನ ಇರೋದು ಮೋಕ್ಷಿತಾ ಫ್ಯಾನ್ಸೇ. ಸೊ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಈ ಸಲ. ಒಂಥರ ಫ್ಯಾನ್ ಕ್ರೇಜೇ ಬೇರೆ ಲೆವೆಲ್ಗಿದೆ ಅಂದ್ರೆ ಅದು ಮೋಕ್ಷಿತಂಗೆ ಅಂತ ಹೇಳ್ಬೋದು. ಹಂಗಂತ ಇವ್ರಿಗೂ ಓಟ್ ಎಲ್ಲ ಬೀಳ್ತಿಲ್ಲ ಅಂತಲ್ಲ, ಬಟ್ ಏನೋ ಒಂಥರ ಫ್ಯಾನ್ ಅಂದ ತಕ್ಷಣ ಈಗ ಮೋಕ್ಷಿತಾಗೆ ಜಾಸ್ತಿ ಇದು ಅಂದ್ರೆ ಏನೋ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಫ್ಯಾನ್ ಕ್ರೇಜ್ ಅಂತಾನೆ ಹೇಳ್ಬೋದು, ಅದ್ರಲ್ಲಿ ಡೌಟ್ ಇಲ್ಲ. ಅಂಡ್ ಅಲ್ಲೂ ನೀವು ನೋಡ್ಬೋದು ಅದು ಸೌಂಡಿಂಗ್ ಹೆಂಗಿದೆ ಅಂತ, ಮೋಕ್ಷಿ ಅಂತ ಕಿರ್ತಿರೋದು. ಐ ಥಿಂಕ್ ಆ ಒಂದು ಹೆಸ್ರು ಹಂಗೆ ಇರೋದಕ್ಕೆ ಆ ಸೌಂಡಿಂಗ್ ಬರ್ತಿದ್ಯಾ ಅಥವಾ ಅವ್ರು ಹಂಗೆ ಕಿರ್ಸ್ತಿದಾರಾ ಗೊತ್ತಿಲ್ಲ, ಬಟ್ ಸಕ್ಕದಾಗಿ ಕೇಳಿಸ್ತಿದೆ. ಇನ್ನು ನೆಕ್ಸ್ಟ್ ಅಲ್ಲಿ ಬೋರ್ಡ್ಗಳಲ್ಲಿ ಬರ್ಕೊ ಬಂದಿರೋದು ವೋಟ್ ಫಾರ್ ಮೋಕ್ಷಿ ಅರ್ಥ ಆಯ್ತಾ ಅಂತಾನು ಹಾಕಿದ್ದಾರೆ. ನೆಕ್ಸ್ಟ್ ಲವ್ ಯು ಮೋಕ್ಷಿ ಅಂತ ಹಾಕಿದ್ದಾರೆ, ಆಮೇಲೆ ಕ್ವೀನ್ ಅಂತ ಹಾಕಿದ್ದಾರೆ, ಆಮೇಲೆ ಏನು ಲೇಡಿ ಟೈಗ್ರೆಸ್ ಸಮಥಿಂಗ್ ಅದೆಲ್ಲ ಹಾಕಿದ್ದಾರೆ. ಸೊ ಸಕ್ಕದಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೋಕ್ಷಿತರು ಹೋಗಿ ಅಲ್ಲೆಲ್ಲ ಹಗ್ ಮಾಡೋದಾಗಿರ್ಬೋದು, ಒಂದು ಫೋಟೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಲ್ಲ, ಯಾರೋ ಒಬ್ರನ್ನ ಹಿಂಗೆ ತಪ್ಕೊಂಡಿರೋದು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಮೋಕ್ಷಿತಾ ಅವ್ರದ್ದು ಪಿಕ್ಸ್ಗಳು ಅಲ್ಲಿ ಉತ್ತಮ ತಗೊಂಡಿರೋ ಪಿಕ್ಸ್ ಆಗಿರ್ಬೋದು, ಯುವರಾಣಿ ಆಗಿರೋ ಪಿಕ್ಸ್ ಆಗಿರ್ಬೋದು, ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸಿರಲ್ಲ ಕೇಕ್ ಇಟ್ಕೊಂಡು ನಿಂತಿರೋ ಒಂದು ಪಿಕ್ಸ್ ಆಗಿರೋದು, ಸೊ ಎಲ್ಲಾನು ಡಿಸ್ಪ್ಲೇ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಇನ್ನು ಮೋಕ್ಷಿತಾ ಅವರು ಅವರ ಅಭಿಮಾನಿಗಳಿಗೆ ಹೇಳೋದು, ಇಲ್ಲಿ ಬಂದಿರೋದು ನಾವು ಒಬ್ರೆ, ಆಟ ಆಡೋದು ನಾವು ಒಬ್ರೆ, ಇಲ್ಲಿ ಗೆಲ್ಲೋದು ನಾವು ಒಬ್ರೆ ಅಂತ ಸಕ್ಕದಾಗಿ ಸ್ಪೀಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಗೈಸ್ ಸೋಷಿಯಲ್ ಮೀಡಿಯಾದಲ್ಲಿ. ನಂಗೆ ನೋಡಿ ನಗು ಬಂತು. ಏನಂದ್ರೆ ಏನು ಎಲ್ಲಾ ಪಿಕ್ಸ್ಗಳನ್ನ ಹಾಕ್ಬಿಟ್ಟು ಅದೇ ಇವನೊಬ್ಬ ಏನ್ ಹಾರಿರೋನಾ ಅಂತ ಹಾಕೋರೆ, ಅದು ಸಾಂಗ್ ಇದೆಯಲ್ಲ, ಇವನೊಬ್ಬ ಏನ್ ಹಾರಿರೋನಾ ಅಂದ್ರೆ ನಮ್ಮ ರಜತ್ ಫೋಟೋ ಹಾಕೋರೆ, ಇವನು ಕರಿಮಣಿ ಮಾಲೀಕನ, ಅದಕ್ಕೆ ನಮ್ಮ ತ್ರಿವಿಕ್ರಮ್, ಯಾಕೆಂದ್ರೆ ಗೊತ್ತಲ್ಲ ಈ ಕಡೆ ತ್ರಿವ್ಯಾ ಫ್ಯಾನ್ಸು ತ್ರಿಮೋಕ್ಷಿ ಅಂತ ಎಲ್ಲ ಒಂದಷ್ಟಿದೆಲ್ಲ, ಸೊ ಅದಕ್ಕೆ ಕರಿಮಣಿ ಮಾಲೀಕನ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅದಕ್ಕೆ ಭವ್ಯ ಪಿಕ್ ಹಾಕಿದ್ದಾರೆ. ಆಮೇಲೆ ಜೋಡು ಎತ್ಗಳು ಇದಕ್ಕೆ ಏನು ಧನರಾಜ್ ಮತ್ತೆ ಹನುಮಂತಣ್ಣ ಅವರ ಫೋಟೋನ ಹಾಕಿದ್ದಾರೆ. ಲಾಸ್ಟ್ ಬಂದ್ಬಿಟ್ಟು ಗೆಲುವು ಅಕ್ಕಂಗೆ ಅಂತಕ್ಕೆ ಮೋಕ್ಷಿ ಫೋಟೋ ಹಾಕಿದ್ದಾರೆ. ಒಂಥರ ಕ್ರೇಜಿಯಾಗಿ ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರ ಫ್ಯಾನ್ಸ್ಗಳು ಅಲ್ಲಿ ಹೋಗಿದ್ ಇಷ್ಟ ಆಯ್ತು ಅಂಡ್ ನಿಮ್ಮಲ್ಲಿ ಯಾರು ಅಲ್ಲಿ ಹೋಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಫೈನಲ್ ಆಗಿ ಏನ್ ಹೇಳೋದಂದ್ರೆ, ಯಾರ್ಯಾರ್ದು ಇನ್ನೂ ಪ್ರೋಮೋ ತೋರಿಸಿಲ್ಲ ಅವ್ರ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭವ್ಯ ಫ್ಯಾನ್ಸ್ ಆಗಿರ್ಬೋದು, ರಜತ್ ಫ್ಯಾನ್ಸ್ ಆಗಿರ್ಬೋದು, ಹಾಗೆ
ನಮ್ಮ ಮಂಜಣ್ಣ ಫ್ಯಾನ್ಸ್ ಆಗಿರ್ಬೋದು. ಸೊ ಅವ್ರದ್ದು ಆಗ್ತಾರೆ, ವೆಯ್ಟ್ ಮಾಡಿ. ಅಂಡ್ ಈಗ ಇವರು 3 ಜನದಲ್ಲಿ ನಿಮ್ಗೆ ಯಾರ ಒಂದು ಫ್ಯಾನ್ ಕ್ರೇಜ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ. ಸೊ ಅದನ್ನ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡೋಣ. ನಿಮ್ಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ, ನೋಡೋಣ ನೀವು ಯಾರು ಫ್ಯಾನ್ಸ್ ಜಾಸ್ತಿ ಇದ್ದೀರಾ ಅಂದ್ಬಿಟ್ಟು. ನೀವ್ ಯಾರು ಫ್ಯಾನ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಲೈಕ್ ಮೋಕ್ಷಿತಾ ಫ್ಯಾನ್ಸ್ ಆದ್ರೆ ಮೋಕ್ಷಿತಾ ಅಂತ ಹಾಕಿ, ತ್ರಿವಿಕ್ರಮ್ ಫ್ಯಾನ್ಸ್ ಆದ್ರೆ ತ್ರಿವಿಕ್ರಮ್ ಅಂತ ಹಾಕಿ, ಹಾಗೆ ಹನುಮಂತು ಫ್ಯಾನ್ಸ್ ಆದ್ರೆ ಹನುಮಂತು ಅಂತ ಕಮೆಂಟ್ ತಿಳಿಸಿ. ನೋಡೋಣ ಯಾರಿಗೆ ಫ್ಯಾನ್ ಕ್ರೇಜ್ ಜಾಸ್ತಿ ಇದೆ ಅಂತ. ಎಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಎಪಿಸೋಡ್ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.